ವಿಜಯನಗರ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ. ಆರಂಭದಲ್ಲಿ ಕೈ ಕೊಟ್ಟಿತ್ತು, ಬಟ್ ಈಗ ಮಳೆ ಇಂಪ್ರೂವ್ ಆಗ್ತಾ ಇದೆ. ಹಳ್ಳ ತುಂಬಿ ಹರಿತಾ ಇರೋದ್ರಿಂದ ಈ ಜಿಲ್ಲೆಯಲ್ಲಿ ಹೆಣ ಹೂಳೋದಕ್ಕೂ ಕೂಡ ಹೆಣಗಾಟ ಶುರುವಾಗಿದೆ. ಹೊಸಪೇಟೆ ತಾಲೂಕಿನ ಜಿ ನಾಗಲಾಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸ್ಮಶಾನಕ್ಕೆ ಹೋಗಬೇಕು, ಯಾರೋ ಮೃತಪಟ್ಟಿದ್ದಾರೆ, ಸ್ಮಶಾನಕ್ಕೆ ಹೋಗಬೇಕು, ರಸ್ತೆ ಇಲ್ಲದೆ ಪರದಾಡಿದ್ದಾರೆ. ಅಕ್ಕಪಕ್ಕದವರ ಜಮೀನಿನ ಪಕ್ಕದಲ್ಲಿ ಹೋದರೆ ಅವ್ರ ಜಮೀನವ್ರು ಕಿರಿಕಿರಿ ಮಾಡ್ತಾರೆ, ಹೆಣ ತಗೊಂಡು ನಮ್ಮ ಜಮೀನ್ ಮೇಲೆ ಹೋಗಬೇಡಿ ಅಂತ. ಹೀಗಾಗಿ ಹರಿಯುವ ಹಳ್ಳದಲ್ಲೇ ಹೆಣವನ್ನು ಹೊತ್ತು ಸಾಗಿದ್ದಾರೆ ಗ್ರಾಮಸ್ಥರು. 78 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. 78 ವರ್ಷ ಆದರೂ ನಮ್ಮ ರಾಜ್ಯದಲ್ಲಿ ಕೆಲವು ಕಡೆ ಎಂಥ ಪರಿಸ್ಥಿತಿ ಇದೆ ಅಂತ ನೋಡಿ ನೀವೇ. ಇಲ್ಲಿ ಹಳ್ಳವನ್ನು ಇವರು ದಾಟ್ತಾ ಇದ್ದಾರೆ, ಶವ ಸಾಗಿಸ್ತಾ ಇರ್ತಕ್ಕಂಥದ್ದು. ಹೌದು, ಕೆಲವು ಕಡೆ ಹೀಗಾಗುತ್ತೆ. ವಿಪರೀತ ಮಳೆ ಆದಾಗ ಊರು ಸುತ್ತಮುತ್ತ ಇರತಕ್ಕಂಥ ಹಳ್ಳ ಕೊಳ್ಳಗಳು ಹರಿತವೆ, ತುಂಬ ಹರಿತವೆ. ಅದಕ್ಕೊಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೋಬೇಕಲ್ಲ, ಎಂಥದೂ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಈ ಗ್ರಾಮ ಏನಿದೆ, ಜಿ ನಾಗಲಾಪುರ ಗ್ರಾಮ, ಈ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಅಂದರೆ ಏನು ಮಾಡಬೇಕು ಅಂತ ತಾವು ಹೇಳೋದು? ಅರವಿಂದ್, ಜಿ ನಾಗಲಾಪುರ ಗ್ರಾಮದಲ್ಲಿ ಹೆಣವು ಅಂದ್ರೆ ಮಳೆಗಾಲದ ಸಂದರ್ಭದಲ್ಲಿ ಮೃತದೇಹಗಳನ್ನ ಉಳ್ಬೇಕಾದ್ರೆ ಅಲ್ಲಿ ಆ ಒಂದು ಹಳ್ಳವನ್ನ ದಾಟ್ಲಿಕ್ಕೆ ಸಾಕಷ್ಟು ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದು ಈ ವರ್ಷ ಮಾತ್ರ ಅಲ್ಲ, ಬದಲಾಗಿ ಪ್ರತಿ ವರ್ಷ ಕೂಡ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದ್ರೆ ಆ ಒಂದು ಹಳ್ಳದಿಂದ ಪಕ್ಕದ ಹಳ್ಳ ದಾಟ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಿರು ಸೇತುವೆನಾದ್ರೂ ಕೂಡ ನಿರ್ಮಾಣ ಮಾಡಬೇಕಾಗಿತ್ತು. ಆದ್ರೆ ಇದು ಯಾವುದಕ್ಕೂ ಸಹಿತ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸಿಲ್ಲ. ಹೀಗಾಗಿನೇ ಪ್ರತಿ ಬಾರಿಯೂ ಸಹಿತ ಮಳೆಗಾಲದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಂದ್ರೆ ನಾಗಲಾಪುರ ಗ್ರಾಮದ ಜನರು ಶವಗಳನ್ನ ಉಳ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಹಳ್ಳದಲ್ಲಿನೇ ಅಪಾಯವನ್ನು ಲೆಕ್ಕಿಸದೆ ಹೋಗ್ಬೇಕಾಗಂತದ್ದು ಕೂಡ ಅನಿವಾರ್ಯವಾಗಿದೆ. ಯಾಕಂದ್ರೆ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಹಳ್ಳವನ್ನ ದಾಟ್ಕೊಂಡೇ ಹೋಗ್ಬೇಕು. ಇಂಥ ಪರಿಸ್ಥಿತಿ ಇದ್ರೂ ಸಹಿತ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಅದ್ರ ಜೊತೆಗೆ ಜನಪ್ರತಿನಿಧಿಗಳಾಗಿರ್ಬೋದು, ಯಾರೊಬ್ರು ಸಹಿತ ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ. ಹೀಗಾಗಿನೇ ಇವತ್ತು ಅಲ್ಲಿರ್ತಕ್ಕಂಥವ್ರಿಗೆ ಈ ರೀತಿಯ ದುಸ್ಥಿತಿ ಬಂದಿದೆ. ಒಂದ್ ವೇಳೆ ಅಕ್ಕಪಕ್ಕದ ಜಮೀನುಗಳಿಂದ ಏನಾದ್ರು ಸ್ಮಶಾನ ಇರ್ತಕ್ಕಂಥ ಜಾಗಕ್ಕೆ ಹೋಗ್ಬೇಕಾದ್ರೆ ಸಹಜವಾಗಿನೇ ಅಕ್ಕಪಕ್ಕದ ಜಮೀನಿನ ಜನರು ಸಹಿತ ಜಗಳ ಮಾಡ್ತಾರೆ, ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಅಳಲನ್ನು ಸಹಿತ ಈಗ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ತೋಡ್ಕೊಳ್ತಾ ಇದ್ರೆ. ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹಿತ ಸರ್ಕಾರಿ ಸ್ಮಶಾನ ಇರಬೇಕು, ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕು. ಅದ್ರ ಜೊತೆಗೆ ಆ ಒಂದು ಸ್ಮಶಾನಕ್ಕೆ ಏನೇನು ಅಗತ್ಯತೆಗಳು ಬೇಕು ಅವೆಲ್ಲನೂ ಕೂಡ ಪೂರೈಕೆ ಮಾಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸರ್ಕ್ಯುಲರ್ ಇದ್ರೂ ಸಹಿತ ಇಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದಾಗಿ ಈಗ ಗ್ರಾಮಸ್ಥರು ಪರದಾಡಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅದ್ರ ಜೊತೆಗೆ ಕೆಲವೇ ದಿನಗಳ ಹಿಂದೆ ಐತಿಹಾಸಿಕ ಒಪ್ಪತೇಶ್ವರ ರಥೋತ್ಸವ ಸಹಿತ ಇದೇ ಹಳ್ಳದಲ್ಲಿ ಸಾಗಿತ್ತು. ಇಷ್ಟೆಲ್ಲ ಒಂದಿಷ್ಟು ಸಮಸ್ಯೆಗಳಿದ್ರು ಸಹಿತ ಅದನ್ನ ಸರಿಪಡಿಸತಕ್ಕಂತ ಕೆಲಸಕ್ಕೆ ಮಾತ್ರ ಇದುವರೆಗೂ ಮುಂದಾಗದೆ ಇರೋದ್ರಿಂದ ಸಹಜವಾಗಿನೇ ಆಕ್ರೋಶಗಳು ಈಗ ಆಕ್ರೋಶವನ್ನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ ಅಮರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ದುರಂತ ದೌರ್ಭಾಗ್ಯ ನಮ್ದು ಅಷ್ಟೇ. ಪ್ರತಿ ಸಾರ್ತಿ ಜನಪ್ರತಿನಿಧಿಗಳು ಬಂದು ವೋಟ್ ಹಾಕಿ ಅಂದಾಗ ಹೋಗಿ ಎಲ್ಲರೂ ಕ್ಯೂ ಅಲ್ಲಿ ನಿಂತು ವೋಟ್ ಹಾಕ್ತಾರೆ. ಹಾಕೋದು ತಪ್ಪು ಅಂತ ಹೇಳ್ತಿಲ್ಲ, ಐ ಆಮ್ ಸಾರಿ, ಬಟ್ ಹಾಕೋಕ್ಕೂ ಮೊದಲು ಕಂಡೀಷನ್ ಮಾಡಬೇಕಲ್ವ. ನಿಮ್ಮ ಊರಿನ ಪರಿಸ್ಥಿತಿ ಏನು, ನೀವು ಗೆದ್ದರೆ ನಮ್ಗೆ ಏನು ಮಾಡ್ಕೊಡ್ತೀರ, ಅವ್ನು ಭರವಸೆ ತೊಗೊಂಡು ಅದನ್ನು ಕೆಲಸ ಮಾಡಿಕೊಡ್ಬೇಕು ತಾನೆ. ಮಾಡಿಕೊಟ್ಟಿಲ್ಲ, ಯಾಕೆಂದರೆ ಅದು ಅವ್ರ ಊರಲ್ವಲ್ಲ. ಅದೇ ಶಾಸಕರ ಊರುಗಳು ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ, ಅವ್ರ ಊರಿಗೆ ಏನು ಬೇಕು ಮಾಡ್ಕೊಂಡಿರ್ತಾರೆ ಎಲ್ಲ. ಅಕ್ಕಪಕ್ಕದವರೆಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಳಿ, 5 ವರ್ಷಕ್ಕೊಂದು ಸರ್ತಿ ತಾನೆ ಸಿಗೋದು. ಹೆಂಗಿದ್ರು ಆ ಮಧ್ಯದಲ್ಲಿ ಯಾರೂ ಸಿಗಲ್ಲ, ಏನೂ ಆಗಲ್ಲ, ಯಾರೋ ಘೇರಾವ್ ಹಾಕಲ್ಲ, ಯಾರು ಶಾಸಕರನ್ನ ಪ್ರಶ್ನೆ ಮಾಡಲ್ಲ, ಮಾಡಿದ್ರು ಉಡಾಫೆ ಉತ್ತರ. ಹಾಗಾಗಿ ಜನ ಇದನ್ನು ಅನುಭವಿಸ್ಬೇಕು. ನೋಡಿ, ಇವೆಲ್ಲ ಏನಾದರೂ ನ್ಯಾಷನಲ್ ನ್ಯೂಸ್ ಆದರೆ ಕರ್ನಾಟಕದಲ್ಲಿ ಈ ಥರ ಪರಿಸ್ಥಿತಿ ಅಂತಂದರೆ ತಲೆ ತಗ್ಗಿಸ್ಬೇಕು ತಾನೆ ರಾಜ್ಯದ ಜನ. ಹಾಗಿದೆ ಪರಿಸ್ಥಿತಿ ನಿಜಕ್ಕೂ ಕೂಡ. ಎಷ್ಟೋ ಕುಗ್ರಾಮಗಳು ಚಿಕ್ಕಮಗಳೂರು ಜಿಲ್ಲೆನಲ್ಲಿವೆ ಕೆಲವು ಕುಗ್ರಾಮಗಳು. ಇವತ್ತಿಗೂ ಆ ಊರಿಗೆ ಬಸ್ ಇರಲಿ, ರೋಡೇ ಇಲ್ಲ.